ಸೊ ಅದು ಹಂಗೆ. ಹಾಂ, ಎಲ್ಲ ಲ್ಯಾಂಗ್ವೇಜು ಕ್ಲಿಯರ್ ಕಟ್ ಡಬ್ ಮಾಡಿದ್ದೀವಿ. ಅಂದರೆ ಅದ್ರದ್ದೇ ಈಗ ಒಕ್ಕ ಸರಳ ಪ್ರೇಮಕಥಾ ಹಂಗೆ ಆ ಲ್ಯಾಂಗ್ವೇಜಲ್ಲೇ OTT ಬರುತ್ತೆ. ಸೊ ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಏನು ಮಾಡಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾ ಪೇಜಸ್ಗಳಿಗೆ ಒಂದಷ್ಟು ಹೇಳಿ ಈ ರೀತಿ ಫಿಲಮ್ ರಿಲೀಸ್ ಆಗಿದೆ ಅಂತ ಅಲ್ಲಿನವ್ರಿಗೂ ನೋಡೋಸೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಹಾಂ ಹಾಂ, ಅಂದರೆ ನಮ್ಮದು ಸೇರಿ ಇದು. ನೋಡೋಣ, ಪ್ರಸನ್ನ ಅವ್ರು ಇನ್ನೊಂದು ಕತೆ ಕೊಟ್ಟರೆ ವಿನಯ್ ಸರ್ ಅಫ್ಕೋರ್ಸ್ ನಮ್ಮ ಜೊತೆ ಮಾಡೋಕ್ಕೆ ಖುಷಿ ಇರ್ತಾರೆ ಅನ್ಕೊಂಡಿದ್ದೆ. ಗೊತ್ತಿಲ್ಲ, ಪ್ರಸನ್ನ ಸರ್ ಡಿಸೈಡ್ ಮಾಡಬೇಕು. ಆಫ್ ಮಾಡ್ಬೇಕು, LED ಆಫ್ ಮಾಡ್ಬೇಕಂತ. ಇದು ಸಿಂಗಾಪುರಲ್ಲಿ ನೋಡಿದವ್ರು ಅದು. ಹಾಂ ಸರ್, ಅದಕ್ಕೆ ಅವರೇ ಹೇಳ್ತಾರೆ, ನಾ ಹೇಳೋದು ತಪ್ಪಾಗುತ್ತೆ. ಅವ್ರನ್ನೇ ಬಂದಾಗ ಕೇಳಿ, ಅವರು ಬರ್ತಾರೆ ನೆಕ್ಸ್ಟ್ ಮಾತಾಡೋಕ್ಕೆ. ಪ್ರಸನ್ನ ಸರ್ದು ಹೇಳಬೇಕು. ಅವರು ಮಲ್ಲಿ ಅಂತ ಒಂದು ಕತೆ ಬುಕ್, ಮಲ್ಲಿಗೆ ಅಂತ ಒಂದು ಕತೆ ಬುಕ್ ರಿಲೀಸ್ ಆಗಿತ್ತು. ನೀವು ಓದಲೇಬೇಕು ಅಂತ ಕೊಡ್ತಿದ್ರು. ರಿಲೀಸ್ ಒಂದು 5 ದಿನ ಇದ್ದಂಗೆ ಅನಿಸುತ್ತೆ. ನಾನು ಆ ಟೈಮಲ್ಲಿ ಎಲ್ಲಿ ಓದೋಕ್ಕಾಗುತ್ತೆ, ಸರಿ ಅಂತ ಒಂದಷ್ಟು ಪೇಜ್ಗಳು ಓದ್ತಾನೆ ಇದೆ. ಫೋರ್ಸ್ ಮಾಡ್ತಾಯಿದ್ರು, ಇಲ್ಲ ನೀವು ಓದಲೇಬೇಕು ನಿಮಗೆ ಅಂತ. ಸರಿ ಓದ್ದೆ. ಏನು ಕತೆದು ಒಂದಿಷ್ಟು ಹೇಳ್ತೀನಿ. ಏನು ಅಂದರೆ ಹೀರೋಗೆ ಫಸ್ಟ್ ನೈಟ್ ಆಗಬೇಕು, ಅದು ಕತೆ. ಅದು ನಾನು ಫುಲ್ಲು ಶಾಕು. ಹೀರೋ ಹೆಸರು ಸುನಿಲ್. ನಾನು ಏನಿದು ಇದಕ್ಕೆ ಹೇಳ್ತಾರ ನನಗೆ ಓದಬೇಕು ಅಂತ. ಇವರು ಆ ಕತೆ ಹೇಳಿದ್ದು ನಾನು ಕೇಳಿದೆ. ಇದು ನನಗೆ ಹೇಳಿದ್ರು ತುಂಬ ಹಿಂದೆ, ನನಗೆ ಅಷ್ಟು ನೆನಪಿರಲಿಲ್ಲ. ನಾನು ಆಮೇಲೆ ಕೇಳಿದೆ, ಸರ್ ಇದು ನಾನೇ ಯಾಕೆ ಓದಬೇಕು, ಇದು ಏನು ಅಂತ. ಯಾಕಂದರೆ ಇದು ಬಿಫೋರ್ ನನ್ನ ಲವ್ ಮದುವೆ ಆಗೋ ಬಿಫೋರ್ ಸಿಂಪಲ್ ಟೈಮಲ್ಲಿ ಹೇಳಿದ್ದವರು. ಸೊ ಅವಾಗ ನನಗೆ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದರು, ಸರ್ ನನಗೆ ಯಾಕೆ ಹೇಳ್ತಾ ಇದ್ರಿ ಈ ಕತೆ, ಇದೇನು ಅಂತ. ಆಮೇಲೆ ಅವರು ಹೇಳಿದ್ರು, ಸುನಿಲ್ ಸುಧಾಕರ್ ಅಲ್ಲ, ಸುನಿಲ್ ಕುಮಾರ್ ಸುಧಾಕರ್ ಅನ್ನೋರು ರಿಯಲ್ ಲೈಫ್ ಸ್ಟೋರಿ ಅಂತ. ಸೊ ತುಂಬ ಚೆನ್ನಾಗಿದೆ ಬುಕ್ ಅದು. ಅದನ್ನು ಅವ್ರು ಮುಂದೆ ಸಿನಿಮಾ ಮಾಡ್ಬೋದು. ಇಲ್ಲ ನನ್ನ ಮದುವೆ ಫಸ್ಟ್ ನೈಟ್ ಎಲ್ಲ ಆಗಿದೆಯಲ್ಲ, ನಾನಿನ್ನು ಮಾಡೋಕ್ಕೋಗಲ್ಲ. ನಾವು ಮುಂದುವರೆದಿದ್ದೀವಿ. ನಾವು ಆ್ಯಕ್ಟ್ ಮಾಡಿದ್ರೆ ಬೇರೆ ಮಾಡೋದಾಯ್ತು. ಇಲ್ಲ, ಹೌದು, ಅವರು ಸಂಯುಕ್ತ ಕರ್ನಾಟಕದಲ್ಲಿ ಬರ್ತಾರೆ ಬಿಡಿ. ಸೊ ಇಲ್ಲ ಸರ್, ಅದಕ್ಕೆ ಸಂಬಂಧ ಇಲ್ಲ. ಅವ್ರ ಬುಕ್ ರಿಲೀಸ್ ಆಯಿತು ಅಂತ ಹೇಳಿದೆ ಅಷ್ಟೇ. ನೋಡಿ, ಒಂದು ಸಿನಿಮಾ ಸಕ್ಸಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದಷ್ಟು, ಅಂದರೆ ಈಗ ನಾನೇ ಇರ್ಬೋದು, ನಾನು ದುಡ್ಡು ಬಂತು ಅಂದರೆ ಒಂದು ಮನೆ ತೊಗೊಳ್ಳೋಣ, ಕಾರ್ ತೊಗೊಳ್ಳೋಣ ಅಂತ ಅನ್ಕೊತೀವಿ. ಇನ್ನೊಬ್ಬರು ವಿನಯ್ ಸರ್ನು ಇನ್ನೊಂದು ಜಮೀನು ತೊಗೊಳ್ಳೋಣ, ಪೆಟ್ರೋಲ್ ಬಂಕ್ ಮಾಡೋದ ಅನ್ಕೋಬೋದು. ಬಟ್ ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದರೆ ಇನ್ನೊಂದು ಸಿನಿಮಾನೇ ಮಾಡೋಣ ಅಂತ ಅನ್ನೋದು. ಪ್ರೊಡ್ಯೂಸರಿಗೆ ಮಾತ್ರ ದುಡ್ಡು ಬಂದರೆ ಇನ್ನೊಂದು ಸಿನಿಮಾ ಮಾಡೋದು. ಸೊ ಈಗ ರಮೇಶ್ ಸರ್ಗೆ ಇದು ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಸರ್ ತೋರಿಸೋ ಟೈಮಲ್ಲಿ ಒಂದು 50% ಕಂಪ್ಲೀಟ್ ಆಗಿತ್ತು. ಸೊ ನಾನು ಸುಮ್ಮನೆ ಒಂದು ದಿವಸ ತೋರಿಸ್ದೆ. ಸರ್ರಿಗೆ ನೋಡಿ ಇಷ್ಟ ಆಯಿತು, ಸರಿ ಡಿಸೈಡ್ ಮಾಡೋಣ ಅಂತ ಹೇಳಿದರು. ಬಟ್ ಈ ಫಿಲಮ್ ರಿಸಲ್ಟ್ ಆದಮೇಲೆ ಸಿನಿಮಾ ಅದನ್ನು ಪರ್ಚೇಸ್ ಮಾಡಿ ಸರ್ ಅದನ್ನು ಮಾಡ್ತಾರೆ. ಅದು ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ಬರು ದಿಲೀಪ್ ಅಂತ ಇದ್ದರು, ಇಲ್ಲಿ ನಮ್ಮ ಜೊತೆ ಬಂದು ಇಲ್ಲಿ ಅವಾರ್ಡ್ ತೊಗೊಂಡ್ರು. ಸೊ ಅವರು ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಪ್ರೊಡ್ಯೂಸರಿಂದ ಒಂದು 3-4 ಮೂವಿಗಳು ಬೆಳಕಿಗೆ ಬರುತ್ತೆ. ಸೊ ಅದು ರಿಯಲ್ ಸಕ್ಸಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.